ಗೆಜ್ಜಲಗೆರೆ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿಯಾಗುವ ಮೊದಲೇ ಅಲ್ಲಿ ಭೂಮಿಯ ಬೆಲೆ ಏರಿಕೆಯಾಗಿತ್ತು ಮತ್ತು ಇದು ಸ್ವಾಭಾವಿಕ ಪ್ರಕ್ರಿಯೆಯೇ ಹೊರತು ಯಾವುದೇ ವ್ಯಕ್ತಿಯ ಲಾಭಕ್ಕಾಗಿ ಅಲ್ಲ. ಶಾಸಕರು ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂಬ ಆರೋಪಗಳನ್ನು ಕಾಂಗ್ರೆಸ್ ಮುಖಂಡ ಎಚ್ಎಲ್ ಸತೀಶ್ ತಳ್ಳಿಹಾಕಿದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮವನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆಗೊಳಿಸಿರುವುದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಯುವ ಕಾಂಗ್ರೆಸ್ ಮುಖಂಡರು ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಗೆಜ್ಜಲಗೆರೆಯು ಈಗಾಗಲೇ ನಗರದ ಸ್ವರೂಪ ಪಡೆದುಕೊಂಡಿದ್ದು, ಕೆಎಂಎಫ್ ಡೈರಿ ಮತ್ತು ವಿವಿಧ ಕೈಗಾರಿಕೆಗಳಿಂದಾಗಿ ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತಿದೆ. ಇದನ್ನು ನಗರಸಭೆಗೆ ಸೇರಿಸುವುದರಿಂದ ಸರ್ಕಾರದಿಂದ ಹೆಚ್ಚಿನ ಅನುದಾನ ಲಭ್ಯವಾಗಿ ಮೂಲಸೌಕರ್ಯಗಳು ಮತ್ತಷ್ಟು ಅಭಿವೃದ್ಧಿಯಾಗಲಿವೆ ವಾದಿಸಿದರು. ಒಂದು ಪ್ರದೇಶದಲ್ಲಿ ಇರುವ ಜನಸಂಖ್ಯೆ ಮತ್ತು ಆದಾಯದ ಆಧಾರದ ಮೇಲೆ ಅದನ್ನು ನಗರಸಭೆಗೆ ಸೇರಿಸುವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಗೆಜ್ಜಲಗೆರೆಯು ಈ ಎಲ್ಲ ಮಾನದಂಡಗಳನ್ನು ಪೂರೈಸಿದೆ ಎಂದು ಮುಖಂಡರು ಸ್ಪಷ್ಟಪಡಿಸಿದರು. ಗೆಜ್ಜಲಗೆರೆಯ ಕೆಲವು ನಿವಾಸಿಗಳು ನಡೆಸುತ್ತಿರುವ ಪ್ರತಿಭಟನೆಯು ರಾಜಕೀಯ ಪ್ರೇರಿತವಾಗಿದೆ. ಅಭಿವೃದ್ಧಿಯನ್ನು ಸಹಿಸದ ಕೆಲವರು ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣ ಮತ್ತು ಎಚ್ಡಿ ಕುಮಾರಸ್ವಾಮಿಯವರ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕೆಲಸಗಳನ್ನು ಸ್ಮರಿಸಿದ ಮುಖಂಡರು ಮದ್ದೂರನ್ನು ದೊಡ್ಡ ಮಟ್ಟದ ನಗರವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಸೇರ್ಪಡೆ ಅತಿ ಅಗತ್ಯವಾಗಿದೆ ಎಂದು ಒತ್ತಿ ಹೇಳಿದರು. ಯಾರು ರಿಯಲ್ ಎಸ್ಟೇಟ್ ವರ್ಗೂ ನೀವು ಇದು ಮಾಡ್ಕೊಬಿಡ್ರಪ್ಪ ಅಂತ ಅದು ಸಪೋರ್ಟ್ ಮಾಡೋಕ್ಕೂ ಬರೋದಿಲ್ಲ. ಅದು ನೋವಿನ ವಿಚಾರ. ಅದಕ್ಕಿಂತ ಹಿಂದೆನೆ ಮಾಜಿ ಶಾಸಕರ ಅವಧಿಲೇ ಇದು 20 ಯಾವಾಗ ಇಂಡಸ್ಟ್ರಿ ಐತೆ ಅವಾಗಿಂದನೇ ಆಗಿದೆ. ಅದು ಇದಿಷ್ಟು ಪಾಯಿಂಟು. ಫ್ಲೈಓವರು ಇದು ಆಗದೆ ಹೋಗಿದ್ರೆ ಈಗ ಚನ್ನಪಟ್ಟಣ, ಬಿಡದಿ, ರಾಮನಗರ, ಮಂಡ್ಯ ಇವು 4 ಸಿಟಿಗಳಲ್ಲಿ ಬಲಗಡೆ ಹೋಗಿದೆ. ರೈಲ್ವೆ ಟ್ರ್ಯಾಕ್ ಇಂದ ಬಲಗಡೆ ಹೋಗಿದೆ. ಎಡಗಡೆ ಊರು ಬೆಳೆದಿತ್ತು, ರೈಲ್ವೆ ಟ್ರ್ಯಾಕ್ ಎಡಗಡೆ ಊರು ಬೆಳೆದಿರಲಿಲ್ಲ. ಇವತ್ತು ಫ್ಲೈಓವರ್ ಮಾಡ್ಲಾಗಿ ಮದ್ದೂರು ಮುಚ್ಕೊಳ್ತು, ಮದ್ದೂರೇ ಕಾಣಿಸ್ತಾ ಇಲ್ಲ. ಇದೇ ಫ್ಲೈಓವರ್ನ ಈಗ ಮದ್ದೂರು ಕೆರೆ ಹತ್ರ ತಗೊಂಡು ಒಳಗಡೆ ಚಾಮನಹಳ್ಳಿ ಹಿಂಗ್ ತಗೊಂಡು ಗೆಜ್ಜಲಗೆರೆ ಹೋಗಿದ್ದೆ ಮದ್ದೂರು ಇನ್ನೂ ಎಕ್ಸ್ಪೆಂಡ್ ಆಗ್ತಿತ್ತು, ಮತ್ತೆ ಜನಗಳಿಗೆ ಇನ್ನೂ ಕೆಲಸ ಸಿಗ್ತಿತ್ತು. ಮದ್ದೂರು ಕೆರೆನ 1900 ಎಕರೆ ಕೆರೆ ಇದು, ಪ್ರವಾಸಿ ತಾಣ ಮಾಡ್ಬೋದಾಗಿತ್ತು ಅಲ್ಲೇ ಎಕ್ಸಿಟ್ ಕೊಡ್ಸ್ಬಿಟ್ಟು. ಆ ಥರದ ಕೆರೆ ಇಡೀ ಮೈಸೂರು ಬೆಂಗಳೂರಲ್ಲಿ ಇಲ್ಲ. ಒಂದು 15 ಎಕರೆ ಕೆರೆ ಇರುತ್ತೆ. ಸಂಗಿ ಕೆರೆನ ದೊಡ್ಡ ಪ್ರವಾಸಿ ತಾಣ ಮಾಡ್ತಿರೋರು ಬೆಂಗಳೂರಲ್ಲಿ. ಈ ಕೆರೆ ತಗೊಂಡು ಬಿಟ್ರೆ ಈ ಭಾಗದಲ್ಲಿರುವಂತ ಕೆರೆಗಳಲ್ಲಿ ಮದ್ದೂರು ಪ್ರವಾಸಿ ತಾಣ ಆಗುವಂತ ಕೆರೆ ದೊಡ್ಡ ಕೆರೆ. ಜಿಲ್ಲೆಯಲ್ಲಿ ಮೈಸೂರು ಬೆಂಗಳೂರು ರೋಡಲ್ಲೇ ಇಲ್ಲ. ಎಲ್ಲರೂ ಬಂದಾಗ ಕುತ್ಕೊಳ್ಳೋ ತರ ಮಾಡ್ಬೋದಾಗಿತ್ತು. ಆ ತರ ಅದನ್ನ ತಗೊಂಡೋಗಿ ಯಾರು ಕೇಂದ್ರ ಸರ್ಕಾರ ದುಡ್ಡು ಅದು ಅದನ್ನ ತಗೊಂಡೋಗಿ ಫ್ಲೈಓವರ್ ಮಾಡಿಸಿದ್ರು. ಶಾಸಕರು ಇವರೇ ಇದ್ರವಾಗ ಅದನ್ನ ಮಾಡ್ಸಕ್ ಆಗ್ಲಿಲ್ಲ. ಇಡೀ ಮದ್ದೂರು ಒಳಗಡೆ ಬೆಳವಣಿಗೆನೂ ಆಗ್ತಿತ್ತು, ಮತ್ತೆ ಜನಗಳಿಗೂ ಈಗ ಬೆಸರಳ್ಳಿ ಗಂಟನೂ ಆ ಕಡೆ ಗಂಟನೂ ಇದು ಡೆವಲಪ್ ಆಗ್ತಿತ್ತು ಇನ್ನೂ ಚೆನ್ನಾಗಿ. ಜೊತೆಗೆ ಇವರು ಈ ರೋಡ್ ಆಗ್ಬೇಕಾದ್ರೆ ರೋಡ್ ಆದ ನಂತರ ಆಗಿದ್ದವರೇ ಎಲ್ಲಾ ಶಾಸಕರುಗಳು, ಎಲ್ಲ JDS ಶಾಸಕರು ಇದ್ದು 10 ಜನನೇ ಮೈಸೂರು ಬೆಂಗಳೂರಲ್ಲಿ. ರೋಡ್ ಆದ ನಂತರ ಇವ್ರು ಸರಿಯಾಗಿ ಮಾಡಿಲ್ಲ, ಎಲ್ಲಿರು ಒಡೆಯರಿಗೆ ಒಂದು ಹೋಟ್ಲು ಮಾಡೋದು ಎಲ್ಲ ತೊಂದರೆ ಆಯ್ತು ಅಂತ ಶಾಸಕರು, ಮಾಜಿ ಶಾಸಕರು ಸರಿಯಾಗ್ತಿದ್ರು. ಅವಾಗ ಇನ್ನೂ ಎಲೆಕ್ಷನ್ ಆಗ್ತಿರ್ಲಿಲ್ಲ. ಇವರೇ ಇದ್ದಿದ್ದು ಕರೆದವ್ರಿಗೆ ಮೀಟಿಂಗ್ ಮಾಡಿ ನಾವು ಇಷ್ಟೋ ಸಲ ಅಧಿಕಾರಿಗಳಿಗೆ ಹೋಗ್ಬಿಟ್ಟು ಹೇಳಿದೀನಿ, ಸರ್ ಪೊಲಿಟಿಕಲ್ ಪ್ರೆಸರ್ ಏನ್ ಮಾಡುವ ಅಂತ ಹೇಳೋರೆ ಮದ್ದೂರು ಫ್ಲೈಓವರ್ ಮಾಡ್ಬೇಡಿ ಅಂತ. ಇವರೇ ಇದ್ದಿದ್ದು ಯಾಕೆ ಈ ತರ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಎಲ್ಲ ನಾವು ಮಾಡೋದೇ ಇಲ್ಲ, ನಾವು ಶಾಸಕರು ಧರಣಿ ಕೂತ್ಕೊತೀವಿ ಅಂತ ಹೇಳ್ಬೋದಾಗಿತ್ತು. ಎಲ್ಲ ಆದ್ಮೇಲೆ ಸುಮ್ಮನೆ ಜನಗಳು ಮೆಚ್ಚಿಸು ಮಾತಾಡೋದು ಅದು ಬಿಡ್ಬೇಕಷ್ಟೇ. ಜನಗಳು ಮೆಚ್ಚಿಸು ಮಾತಾಡ್ಬಿಟ್ಟು ಈಗ ಪೇಟೆ ಬುದ್ಧಿ ಹೊಡಿತವ್ರೆ. ಇದು ಎಷ್ಟು ವರ್ಷದ್ದು ಜನಗಳ ಕನಸು. ಯಾರಿಗೊಂದು 4 ಜನಕ್ಕೆ ತೊಂದರೆ ಆಗಿರ್ತಾರೆ, 1000 ಜನಕ್ಕೆ ಉಪಯೋಗ ಆಗೋದಿರುತ್ತೆ. ಇದರಲ್ಲಿ ಲಕ್ಷಾಂತರ ಜನಕ್ಕೆ ಮುಂದಿನ 50 ವರ್ಷದ ಪೀಳಿಗೆಗೆ ಉಪಯೋಗ ಆಗೋದಿರುತ್ತೆ. ಅವ್ರೇನು ಅವ್ರ ಮನೆಗೆ ತಗೊಂಡು ಹೋಗುದಿಲ್ವಲ್ಲ. ಈಗ ಕೊಪ್ಪ ಸರ್ಕಲ್ ಎಂಕರೇಜ್ಮೆಂಟ್ ಇತ್ತು, ಯಾರಿಗ ಅನುಕೂಲ ಅದು ನೋಡಿದ್ರೆ ಖುಷಿ ಆಗುತ್ತೆ. ಯಾರಿಗ ಅನುಕೂಲ ಅದು? ಸಾರ್ವಜನಿಕರಿಗೆ ಅನುಕೂಲ. ಅದ್ರದ್ದೇನು ಶಾಸಕರದ್ದು ಏನಾರು ಸ್ವಂತ ಜಾಗ ಇದೆಯಲ್ಲಿ? ಯಾರ್ದು ಇಲ್ಲ. ಇಲ್ಲಿ ಶಾಸಕರ ಕೆಲಸಗಳನ್ನ ಇರೋದು ಸುಖ. ಇನ್ಯಾವ ಇದು ಆಗ್ತಾ ಇಲ್ಲ. ಇವ್ರು ಓಟನ್ನ ತಡೀಕ್ ಆಗ್ತಾ ಇಲ್ಲ. ಇವರು ತುಂಬಾ ಪ್ರವರ್ಧಮಾನಕ್ಕೆ ಹೋಗ್ತಾವ್ರೆ ಇನ್ನು ದೃಷ್ಟಿಗೆ. ವಿರೋಧಿಸಲೇಬೇಕಲ್ಲ ಅಂತ ಅಂದ್ಬಿಟ್ಟು ಇವರು ಗೆಜ್ಜಲಗೆರೆ ಹೋಗಿ ಮಾಜಿ ಶಾಸಕರು ಅದಕ್ಕೆ ಇದು ಕೊಟ್ಕೊಂಡು ಕೂತಿದ್ದಾರೆ. ಬಟ್ ಅವ್ರು ಇದಕ್ಕೆಲ್ಲ ಸಪೋರ್ಟೇ ಮಾಡ್ಕೊಂಡು ಬಂದಿದ್ರು. ಇದಕ್ಕೆಲ್ಲ ಅದು ದುರಂತದ ವಿಚಾರ ಅಷ್ಟೇ. ಒಂದು ಗೆಜ್ಜಲಗೆರೆ ಬಾಡಿಗೆ ಇರ್ಬೋದು, ಈ ಬಾಡಿಗೆ ಎಷ್ಟು ಜನ ತಗೊಂಡು ಇದಿರುತ್ತೆ ಜೀವನ ಮಾಡುವಂಥವ್ರು ಇರ್ತಾರೆ ಪಾಪ. ಆ ಬಾಡಿಗೆ ಇರ್ಬೋದು, ಅದೆಲ್ಲ ಏನು ಹೈಕ್ ಆಯ್ತಿರ್ಲಿಲ್ಲ. ಫ್ಯಾಕ್ಟ್ರಿ ಇದಕ್ಕೆ ಇವತ್ತು ಒಂದು 10,000 ಜನ ಕೆಲಸ ಮಾಡ್ತಾರೆ ಅಲ್ಲಿ. ಅದನ್ನ ಈಗ ಅಭಿವೃದ್ಧಿನೇ ಬೇಡ ಅಂತಂದ್ರೆ ಹೆಂಗಾಗುತ್ತೆ? ಉದಾಹರಣೆಗೆ ಏನ್ ಮಾಜಿ ಶಾಸಕರು ಹೋಗಿ ಕೂತಿದ್ರು, ಅವ್ರು ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡವ್ರೆ? ಅಭಿವೃದ್ಧಿ ಮಾನದಂಡ ಅನ್ನೋ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡವ್ರೆ. ಇದೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಒಂದು ನಗರಗಳು ಉದ್ಧಾರ ಆದ್ರೆ ರೆವಿನ್ಯೂ ಜನರೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇಂಥ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋದು. ಇನ್ನೂ ಉದಾಹರಣೆ ಹೇಳ್ಬೇಕು ಅಂದ್ರೆ ನಿಮ್ಗೆ 94ರಲ್ಲಿ ದೇವೇಗೌಡರು ಚೀಫ್ ಮಿನಿಸ್ಟರ್ ಆದ ಅವಧಿಲಿ ರಾಮನಗರ, ಚನ್ನಪಟ್ಟಣ 2 ನಗರಸಭೆಗಳಾಯ್ತವೆ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅವೆರಡೇ ನಗರಸಭೆ, ಅವತ್ತೇ ನಗರಸಭೆಗಳಾಗವೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರಂತ ಮುತ್ಸದ್ದಿಗಳಿದ್ರು ಕೂಡ ಚೀಫ್ ಮಿನಿಸ್ಟರ್ ಆಗಿದ್ರು ಕೂಡ ಈ ನಗರಸಭೆ ಮಾಡೋಕೆ ಅವತ್ತು ಮನಸ್ಸು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಏನೋ ಪೂರಕವಾಗಿ ಇಲ್ಲಿದ್ದವ್ರು ಏನೋ ಇದು ಮಾಡಿಲ್ಲ ಅಂತ ಹೇಳ್ಬೋದು. ಅದು ನಮ್ಮ ಶಾಸಕರು ಮನಸ್ಸು ಕೊಟ್ಟು ಅದನ್ನ ಮಾಡಿದ್ದಾರೆ.
ಅವತ್ತು ಅವರು ನಗರಸಭೆ ಮಾಡದೆ ಹೋಗಿದ್ದಿದ್ರೆ ದೇವೇಗೌಡರನ್ನ ಅವತ್ತು ಅವ್ರು ರಿಯಲ್ ಎಸ್ಟೇಟ್ ಮಾಡಕ್ ಮಾಡಿದ್ರ? ಬೆಂಗಳೂರು ಎಲ್ಲ ದಾಖಲೆ ತರಿಸಿ ನೋಡ್ಲಿ. ರಾಜರಾಜೇಶ್ವರ ನಗರ ಹೊರವಲಯ ದೇವೇಗೌಡರ ಕಾಲದಲ್ಲೇ ಎಲ್ಲಾ ನಗರಸಭೆಗಳು ಆಗಿತ್ತು. ಅವತ್ತು ನಗರಸಭೆ ಮಾಡದೆ ಹೋಗಿದ್ರು, ಅವತ್ತು ಮಾಡಿದ್ದವ್ರು ರಿಯಲ್ ಎಸ್ಟೇಟ್ ಮಾಡಕ್ ಮಾಡಿದ್ರ? ಜೊತೆಗೆ ಅದನ್ನೇ ಮತ್ತೆ ಕುಮಾರಸ್ವಾಮಿ ಅವ್ರು ಬಂದು ಬೃಹತ್ ಮಹಾನಗರ ಪಾಲಿಕೆ ಮಾಡಿದ್ದು ಕುಮಾರಸ್ವಾಮಿ ಅವರೇ ಅಂತ ಬೆಂಗಳೂರಿನ. ಅದನ್ನ ಯಾರು ವಿರೋಧಿಸಿಲ್ಲ ಅವತ್ತು. ಅದಕ್ಕೆ ಕಾರಣಗಳೇನಂತಂದ್ರೆ ಯಾವಾಗ ಊರು ಬೆಳೀತಾ ಪಟ್ಟಣಕ್ಕೆ ಹೊಂದ್ಕೊಂಡಂಗೆ ನಗರೀಕರಣಗೊಳ್ತಾ ಇದೆ ಯಾವುದೇ ಊರು, ಅದನ್ನ ನಗರಸಭೆಗೆ ಸೇರಿಸ್ಕೊಳ್ಳೋದು, ನಗರ ಮಾಡೋದು, ಅದು ಮಾನದಂಡ ಇರೋದು. ಹಂಗಾಗಿ ಅದನ್ನ ಸೇರ್ಸ್ಕೊಂಡಿದ್ದಾರೆ. ಇದ್ರಲ್ಲಿ ನಮ್ಮ ಶಾಸಕರೇನು ಬೇಕು ಅಂತ ಮಾಡ್ಲಿಲ್ಲ. ಮತ್ತೆ ನಮ್ಮ ಶಾಸಕರು ಏನಾಗಿದೆ, ಅವರು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಬೇಕಾಗಿಲ್ಲ. ಯಾವ್ದು ಅವ್ರದ್ದು ಬಾಂಬೆನೋ ಬೇರೆ ಕಡೆನೋ ಡೆಲ್ಲಿನೋ ಮಾಡುವಂತ ಶಕ್ತಿ ಇದೆ. ಅವರು ಹೊರಗಡೆ ಇಂಟರ್ನ್ಯಾಷನಲ್ ಮಾಡುವಂತ ಶಕ್ತಿ ಇದೆ. ಅದು ಮಾಡ್ತಾರೆ ರಿಯಲ್ ಎಸ್ಟೇಟ್. ಮದ್ದೂರಿಗೆ ಅಭಿವೃದ್ಧಿ ಮಾಡೋದು ಸಲುವಾಗಿ ಬಂದಿರೋದವರು ರಾಜಕೀಯ ಪ್ರೇರಿತ ನಮ್ಗೆ ಗೊತ್ತಿಲ್ಲ. ಮಾಜಿ ಶಾಸಕರು ಏನ್ ಹೋಗ್ತಾರೆ ಅಲ್ಲಿ, ಮಾಜಿ ಶಾಸಕರೇ ಮಹಾನಗರ ಪಾಲಿಕೆ ರಾಜಕೀಯ ಪ್ರೇರಿತ ಅಂತ ಹೇಳ್ಬೋದು. ಅದು ನಮ್ಗೆ ಗೊತ್ತಿಲ್ಲ, ಅದು ಹೇಳ್ಬಾರ್ದು, ನಮ್ಗೆ ಗೊತ್ತಿಲ್ಲ ಅದು. ಬಟ್ ಯಾರು ಈಗ ಅಲ್ಲಿ ಸಂಬಂಧಕರು, ನಮಗೂ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ಅವರ ಸಂಘಟನೆಗೆ, ಚಳುವಳಿಗೆ ನಾವು ಅದಕ್ಕೆ ಏನೇ ಇದ್ರು ಒಳ್ಳೇದಕ್ಕೆ ಏನಿದ್ರು ನಾವು ಸಪೋರ್ಟ್ ಮಾಡಿದೀವಿ, ಜೊತೆ ನಿಂತ್ಕೊತೀವಿ. ಇವತ್ತು ನಿಂತ್ಕೊತೀವಿ, ನಾಳೆ ಒಂದೇ ಪಂಚಾಯತಿ ಉಳಿಸ್ಕೊಳಕ್ಕೆ. ಈಗ ನಾವು ಪಂಚಾಯತಿ ಮೆಂಬರ್ಗಳನ್ನ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ನೀವು ಅಲ್ಲಿ ಏನೇನೈತೆ ನಿರ್ಧಾರ ತಗೊಳ್ಳಿದ್ದ. ಈಗ ನಾವು ಶಾಸಕರ ಆಯ್ಕೆ ಮಾಡಿ ಸಭೆ ಕಳಿಸಿದ್ದಕ್ಕೆ ಅಲ್ಲಿ ನಿರ್ಧಾರ ತಗೊಳ್ಳಿದ್ದ, ನಾವು ಹೋಗಕ್ಕಾಗಲ್ಲ ಅಂತ. ಪಂಚಾಯತಿ ಮೆಂಬರ್ಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಒಪ್ಪಿಗೆ ಕೊಟ್ಟಿಲ್ಲ, ಯಾರ್ದೋ ಇಬ್ರು ಇದ್ ಮಾಡ್ಬಿಟ್ಟು ಅಂತ ಹೇಳ್ತಾರಲ್ಲ. ಪಂಚಾಯತಿ ಮೆಂಬರ್ ಒಪ್ಪಿಗೆ ಕೊಟ್ಟಾಗ ಅವ್ರು ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ಬೇಕಾಯ್ತು ಅವತ್ತೇನೆ. ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತೆ ಗೆದ್ದಿಗೆ ಸಿಟಿ ಆಗೋ ಮಾನದಂಡಗಳು ಎಲ್ಲವೂ ಇದೆ ಅದ್ರಲ್ಲಿ. ಈ ಉದಾಹರಣೆ ಈಗ ಏನ್ ಸೇರ್ಸವ್ರೆ ಚಾಮನಹಳ್ಳಿ ದೊಡ್ಡ ಚಾಮನಹಳ್ಳಿಗಿಂತನೂ ಒಂದು ಊರು ಸಿಟಿ ತರ ಇದೆ. ಆ ಮಾನದಂಡ ಒಳಪಟ್ಟಿದೆಯಲ್ಲ. ಕೆವಿಎಫ್ ಡೈರಿ ಇದೆ, 1000 ಜನ 10,000 ಜನ ಕೆಲಸ ಮಾಡ್ತಾರೆ. ಫ್ಯಾಕ್ಟರಿ ಇಂಡಸ್ಟ್ರಿ ಇದೆ, ಅದಕ್ಕೆ ಮಾನದಂಡ ಒಳಪಡುತ್ತಲ್ಲ. ಈಗ ಪ್ರತಿಭಟನೆ ಯಾರನ್ನೂ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಯಾರು ಹೊತ್ತಿಕ್ಕೂ ಆಗುದಿಲ್ಲ. ಪ್ರತಿಭಟನೆ ಮಾಡ್ಲಿ, ಪ್ರತಿಭಟನೆ ಮಾಡಿ ವಿಚಾರದ ಯಾರು ಬೇಡ ಅಂತ ಹೇಳುದಿಲ್ಲ. ಏನೈತೆ ನಾವು ಜನಸಾಮಾನ್ಯರಿಗೆ ಏನೈತೆ ಅದನ್ನ ತಿಳಿಸ್ಬೇಕಾಗಿತ್ತು.